ಕೆಂಪಿ ಹಂಗಲ್ಲ ಕೆಂಪಿ. ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ಮ್ಯಾನ್ಷನ್ ಮನಿನಾ? ಹೌದು, ಇದರ ಬೆಲೆ 3,000 ರೂಪಾಯಿ. 3,000ನಾ? ಯಾಕೆ ಬ್ಯಾಡ್ವಾ? ತಾಯಿ ಹಾಗಾದ್ರೆ ಮತ್ತೇನ್ ಮಾಡಕ್ಕಾಗತ್ತ? ಕೊಡ್ರಿ ಸ್ವಾಮಿ. ಇದಕ್ಕಾದ್ರ ಮಂತ್ರ ಫ್ರೀಯಾಗಿ ಹೇಳ್ತೀರಾ? ಅದಕ್ಕೂ ರೊಕ್ಕ ಕೊಡ್ಬೇಕ? ಇದಕ್ಕೆ ಮಂತ್ರ ಏನೂ ಬೇಕಾಗಿಲ್ಲ, ಹೋಗು ಡೈರೆಕ್ಟ್ ಆಗಿ ಕುಡಿ. ದೇವ್ರೆ, ಈ ಮ್ಯಾನ್ಷನ್ ಮನೆಯಿಂದ ಆದ್ರೂ ನನ್ನ ಕಷ್ಟ ಎಲ್ಲ ಹೋಗಂಗ್ ಮಾಡು ಸ್ವಾಮಿ. ಜೈ ಜಿಂಗಲಕ ಸ್ವಾಮಿ. A few moments later. ಲಂಗ ದವಣಗ ಮಸ್ತಾಗ್ ಕಾಣ್ತಿ ಓ ಕೆಂಪಿ, ನನ್ನ ಫೋನ್ ಯಾಕ ಎತ್ತಾವಲ್ಲಿ ಓ ಕೆಂಪಿ. ಲಂಗ ದವಣಗ ಮಸ್ತಾಗ್ ಕಾಣ್ತಿ ಓ ಕೆಂಪಿ, ನನ್ನ ಫೋನ್ ಯಾಕ ಎತ್ತಾವಲ್ಲಿ ಓ ಕೆಂಪಿ. ಯಾರ್ಲೆ ಅದು? ಆಂಟಿ, ನೀನ್ ನಾವು ನಡು ರಾತ್ರಿಗೆ ದೆವ್ವದ ತರ ಚೀರಿ ನನ್ನ ಎದುರಿಸ್ಬೇಕಂತ ಮಾಡಿ ಅನ್ನ ಕೊಲ್ಲಿ ಬಿಡ್ತೀನಿ, ನನ್ನ ಮರ್ಡರ್ ಮಾಡಿ ಬಿಡ್ತೀನಿ, ನನ್ನ ಬರಕತ್ತೀನಿ ತಡೆ. ಏನೇ ಆಂಟಿ, ಬಾ ಹೊರಗ. ಡ್ರಮ್ ಬಾ ಹೊರಗ್ ಬಾ. ಯಾರ್ಲೆ ಅದು? ನೀನಾ? ಮೊನ್ನೆ ಅಷ್ಟಾದ್ರೂ ನಿನಗಿನ್ನೂ ನಾಚಿಕೆ ಬಂದಿಲ್ವೇನೋ ಹಂದಿ ಮುಖದವನೇ? ಯಾರೇ ಅಂದಿ? ನೀನ ಎಮ್ಮಿ? ನಿಮ್ ಮನಿ ಬಾಗ್ಲಿ ನೀನ್ ಹಿಡಿಯಕತ್ತಿ ಅಂದ್ರ ಗ್ರೇಟ. ಮುಚ್ಚಲೆ ಬಾಯಿ. ಹೌದಾ ಆಂಟಿ? ಯಾವಾಗ ನೋಡಿದ್ರು ನೀನ್ ಒಬ್ಬಕ್ಕೆ ಇರ್ತಿ, ನಿಮ್ ಗಂಡ ಇಲ್ಲನ? ಬೀದರ್ಗೆ ಹೋಗಿದ್ದಾರೆ. ಬೀದರ್ಗೆ ಹೋಗ್ಯಾನ? ನಿನ್ನ ಬಿಟ್ಟು ಹೋಗ್ಬಿಟ್ಟನ? ಜಾಸ್ತಿ ಮಾತಾಡ್ಬೇಡ. ಮೊನ್ನೆ ನನ್ ಕೈಕಾಲ್ ಮುರಿದಿದ್ದ ಹುಡುಗ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ. ಆ ಹುಡುಗನ್ನ ಕರೆಸಿ ಮತ್ತೆ ನನ್ ಕೈಕಾಲ್ ಮುರಿಸ್ತೀನಿ ನೋಡು. ವಾಟ್ ಆಂಟಿ? ಹಂಗ ಕರ್ಸ, ಇಲ್ಲೇ ಇರ್ತೀನಿ, ಕರ್ಸ ಅವನ್ನ. ತಡೀಲಿ, ನಿನಗೆ ಹೆಂಗಲ್ಲ. ಹಲೋ, ಹೇಳಿ ಆಂಟಿ, ಏನ್ ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ? ಏನಿಲ್ಲ ಕೆಂಪಿ, ಮೊನ್ನೆ ನನಗೆ ತೊಂದರೆ ಕೊಟ್ಟಿದ್ ನ್ಯಾಸ್ಟಿ ಫೆಲೋ ಮತ್ತೆ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಿದ್ದಾನೆ. ಮೊನ್ನೆ ಅವ್ನ ಕೈಕಾಲ್ ಮುರಿದ ಹುಡುಗನ ಮತ್ತೆ ಬರೋಕ್ ಹೇಳ್ತೀಯಾ? ಆಂಟಿ, ಆ ಹುಡ್ಗ ಈಗ ಊರಲ್ಲಿ ಇಲ್ಲ. ಅಯ್ಯೋ ದೇವ್ರೇ. ಏಯ್ ಸುಮ್ನೆ ಇರ್ತಿಲ್ಲ. ಏನಾಗಿದೆ ಆಂಟಿ? ಯಾಕಂಗ್ ಚೀರ್ತಿದ್ದೀರಾ? ಚಾಕು ತೋರಿಸಿ ಎದುರಿಸ್ತಿದ್ದಾನೆ ಕೆಂಪಿ. ಸರಿ ಸರಿ, ಹೆದರ್ಕೋಬೇಡಿ ಆಂಟಿ. ಒಂದ್ಸರಿ ಫೋನ್ ಅವನಿಗೆ ಕೊಡಿ. ತಗೋಲೆ ಗಬ್ಬು ನನ್ನ ಮಗನೇ, ಫೋನ್ ತಗೋ. ಏಯ್ ಮಾತು ನೆಟ್ಟಗ್ ಬರ್ಲಿ, ಚೂರಿ ಬಿಡ್ತೀನಿ. ಹಲೋ, ಈ ಕಡೆ ವರ್ಲ್ಡ್ ಫೇಮಸ್ ಲವರ್ ಕೆಂಪೆ ಸ್ಪೀಕಿಂಗ್. ಆ ಕಡೆ ಯಾರ? ನಾನು ಕೆಂಪಿ. ಮೇಡಮ್ ಹೇಳ್ರಿ ಮೇಡಮ್. ನಿನಗ್ ನನ್ ಜೊತೆ ತಾನೇ ಪ್ರಾಬ್ಲಮ್. ನಮ್ಮ ಆಂಟಿ ಏನ್ ಮಾಡಿದಾರೆ? ನಮ್ಮ ಆಂಟಿಗೆ ಯಾಕೆ ಆತರ ತೊಂದ್ರೆ ಕೊಡ್ತಿದ್ಯಾ? ನೀವು ಬಾಳ ಬಿಸಿ ಅಲ್ಲ ಮೇಡಮ್, ನಾವ್ ಫೋನ್ ಮಾಡಿದ್ರೆ ಎತ್ತಲ್ ನೀವು. ಅದಕ್ಕ ನಿಮ್ಮ ಆಂಟಿನೂ ಖಾಲಿ ಅದಾಳ, ನಮ್ಮ ಮನೆಗ ಚಾಕುನು ಖಾಲಿ ಐತಿ. ತುಚ್ಚಿ ಬಿಟ್ರೆ ಬಿದ್ದಿರ್ತಾಳ ಅಂತೇಳಿ ಬಂದಿನಿ. ತಪ್ಪೇನೈತಿ? ಯಪ್ಪಾ, ನಿನಗ್ ತಲೆಯಲ್ಲಿ ಏನಾದ್ರೂ ಹುಳ ಬಿದ್ದಿದ್ದೇನಾ? ಒಳಗೊಳದಲ್ಲ, ಬೆಂಕಿ ಬೆಂಕಿ ಬಿದ್ದೈತಿ ಒಳಗ. ಮುಟ್ಟಿದ್ರ ಬೂದಿ ಆಗಿಬಿಡ್ತೀರಿ ಎಲ್ಲರೂ ಹೇಳಾಕತ್ತೀನಿ. ಎಷ್ಟು ತಿಂಡಿ ಮುರಿದಿ ಹಂಗೆ ನಂದು. ನಿನ್ನ ಐಸ್ ಮಾಡಿ ಲೈನಿಗೆ ತರೋದ್ರಾಗ ನನ್ CA ಕಂಪ್ಲೀಟ್ ಆಗ್ತಿತ್ತು. ಸರಿ, ಇವಾಗ ನಿನಗೇನ್ ಬೇಕಂತ ಹೇಳು. ಮನಃಶಾಂತಿ, ಮನಃಶಾಂತಿ ಬೇಕು ನನಗೆ. ಶಾಂತಿನಾ? ಶಾಂತಿ ಯಾರು? ನೋಡಂಟಿ, ಮನಃಶಾಂತಿ ಬೇಕಂದ್ರ ಶಾಂತಿ ಯಾರಂತ ಕೇಳಕತ್ತಾಳ. ಶಾಂತಿ ಯಾರು? ಏಯ್, ಇಬ್ಬರ ಕೊಲ್ಲಿ ಬಿಡ್ತೇನೆ. ಏನೇ ತಿನ್ನ ಅನ್ನ ತಿನ್ನಕತ್ತೆ, ಅನುಮಾನ ತಿನ್ನಕತ್ತೆ. ಕೆಂಪ್ಯಾ, ಮರ್ಯಾದಿಂದ ಹೇಳ್ತಿದ್ದೀನಿ, ನಮ್ಮ ಆಂಟಿನ ಬಿಟ್ಬಿಡು. ಮೊನ್ನೆ ಆ ಇನ್ಸ್ಪೆಕ್ಟರ್ ನಿನ್ ಮೇಲೆ ಕರುಣೆ ತೋರಿಸಿ ಬಿಟ್ಬಿಟ್ಟಿದ್ದಾನೆ. ಆದ್ರೆ ಇವಾಗ ಅಟೆಂಪ್ಟಿವ್ ಮರ್ಡರ್ ಕೇಸ್ ಆಗುತ್ತೆ, ಬಿಡೋ ಚಾನ್ಸೇ ಇಲ್ಲ. ಈ ಚಾಕು ತಗೊಂಡ್ ಚುಚ್ಚಿದ್ರೆ ನಿಮ್ಮ ಆಂಟಿ ಸತ್ತೋಕ್ಕಳ ಅನ್ಕೊಂಡ್ಯಾನ? ಇರುವಿ ಹೋಗಿ ಆನಿ ಕಡ್ದಂಗ ಇರುತ್ತ. ಹೇಗೋ ಒಂದ್ ಸಾಯಿ, ನಿನ್ನಂತವನ್ ಜೊತೆ ನನಗಿರಕ್ ಆಗಲ್ಲ. ಬ್ರೇಕಪ್. ಸರಿ ತಗ, ಬ್ರೇಕಪ್ ಏನಿಲ್ಲ, ಡೌನ. ಯಾವುದೊಂದಿನ ಈ ಕೆಂಪೇನ್ ಬೆಲೆ ಏನಂತ ನೀನ್ ತಿಳ್ಕೊಂತಿ. ನಿನಗೆ ಮದುವೆ ಅಂತರೂ ಆದ್ರ ಅದು ಈ ಕೆಂಪೇನ್ ಕೊಡೋಣ. ಇದು ನನ್ನ ಮಾತು, ನನ್ನ ಮಾತೆ ಶಾಸನ. ಬ್ರೇಕಿಂಗ್ ನ್ಯೂಸ್.
ಮ್ಯಾನ್ಷಿನೋಸ್ ಕುಡಿದು ಆಂಟಿ ಮನೆಗೆ ನುಗ್ಗಿದ ಕುಡಕ 6 ಅಡಿ ಕತ್ತಿ ಹಿಡ್ಕೊಂಡು ಆಂಟಿನ ಕೊಲ್ಲೋಕೆ ಪ್ರಯತ್ನಿಸಿದ ಕಿರಾತಕ, ಆಂಟಿಗಳನ್ನೇ ಟಾರ್ಗೆಟ್ ಮಾಡಿದ ಕ್ರೂರ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಕೆಂಪೆ ಸದ್ಯಕ್ಕೆ ಪರಾರಿಯಲ್ಲಿದ್ದಾನೆ. ಕೆಂಪೆ ಎಂಬ ಹೆಸರಲ್ಲಿ ಈಗಾಗಲೇ ಬಹಳಷ್ಟು ಮರ್ಡರ್ ಕೇಸ್ಗಳು, ಕೈನಿ, ಗುಟ್ಕಾ, ಪಾನ್ ಪರಾಕ್ ಮುಂತಾದ ಕೇಸ್ಗಳು ಇದಾವೆ ಅಂತ ಹೇಳಿದ ಪೊಲೀಸರು ಬಿನ್ ಲಾದೆನ್, ದಾವೂದ್ ಇಬ್ರಾಹಿಂ ಅಂತವರ ಜೊತೆ ಅಂಡರ್ ಗ್ರೌಂಡ್ ಮಾಫಿಯಾ ನಡೆಸ್ತಿದ್ದಾನೆ ಅಂತ ಪ್ರಸ್ತುತ ಸಮಾಚಾರ. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬೇವರ್ಸಿ ನ್ಯೂಸ್. ಮೋಸ, ಇದು ಮೋಸಲೇ ಬೇವರ್ಸಿ ನನ್ ಮಕ್ಕಳ. ನಿಮ್ ಬೇವರ್ಸಿ ನ್ಯೂಸ್ ಸಲುವಾಗಿ ಏನ್ ಬೇಕಾದ್ ಹೇಳಕತ್ತಿರಲ್ಲೇ. ಹೋಗೋಗಿ ಆ ಬಿನ್ ಲಾದೆನ್, ದಾವೂದ್ ಇಬ್ರಾಹಿಂ ಅಂತವ್ರು ಕೂಡ ಸೇರಿಸ್ಬಿಟ್ರಲ್ಲೇ ನನ್ನ. ದಾವೂದ್ ಇಬ್ರಾಹಿಂ ಫೋಟೋನು ನೋಡಿಲ್ಲಲೇ ನಾನು. 3 days later. ಓ ಕೆಂಪಿ ನೀನು ದೂರಾದ ಮೇಲೆ ಬದುಕೆಲ್ಲ ಬದಲಾಗಿದೆ, ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾಗೆ ಕಾಯುವೆ. ಓ ಕೆಂಪಿ ನೀನು ದೂರಾದ ಮೇಲೆ ಬದುಕೆಲ್ಲ ಬದಲಾಗಿದೆ. ಈ ಭೂಮಿ ಮೇಲೆ ನಿಷ್ಕಲ್ಮಶವಾಗಿ ಇದ್ದವನಿಗೆ ಸ್ಥಾನನ ಇಲ್ಲ. ಲಾಸ್ಟಿಗೆ ಆ ದೇವ್ರ ಹೆಸರಲ್ಲಿ ದೇವ್ರನ್ನೇ ಮಾರೋ ಜನ ಅದಾರ. ನಾವು ಲಂಗ ಹಾಕ್ಯನದು ನಿಂದ್ರಸತನ, ಲಂಗ ಮಾರೋನು ನಮ್ಮ ಮನಿಗ್ ಬರ್ತಾನೆ ಇರ್ತಾನ. ಇನ್ಮೇಲೆ ಹಂಚ್ಕೊಂಡು ಓಡೋಗೋದಿಲ್ಲ, ಓಡಾಡ್ಸ್ಕೊಂಡು ಹೋಗದ. ಒಬ್ಬೊಬ್ಬನಿಗೆ ಮುಕ್ಕಳಿ ಮೇಲೆ ಒದ್ದು ಓಡಾಡಿಸ್ತೀನಿ. ಅವತ್ತಿನ ದಿನ ಒಬ್ಬ ಕಳ್ಳ ವಾಲ್ಮೀಕಿ ಋಷಿಯಾಗಿ ರಾಮಾಯಣ ಬರ್ದಾನ. ಇವತ್ತಿನ ದಿನ ಈ ಕೆಂಪ್ಯ ಸ್ವಾಮಿಯಾಗಿ ನನ್ನ ಪ್ರೇಮಾಯಣ ಬರೀತಾನೆ. ಇವತ್ತಿಂದ ಕಾಲಿಫ್ಲವರ್ ಕಪ್ಪೆ ಕಾಣಿಸೋ ದೇವ್ರು ಕೆಂಪೆ. ಬ್ರೇಕಿಂಗ್ ನ್ಯೂಸ್, ಕಾಲಿಫ್ಲವರ್ ಕಪ್ಪೆ ಕಾಣಿಸೋ ದೇವರು ಕೆಂಪೆ ಅಂತ ಮಾರ್ಕೆಟ್ಗೆ ಹೊಸ ಸ್ವಾಮೀಜಿ ಬಂದಿದ್ದಾರೆ. ಕಲಿಯುಗದಲ್ಲಿ ಕಾಡುತ್ತಿರುವ ಕಷ್ಟಗಳನ್ನು ತೀರ್ಸೋಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಕಷ್ಟಗಳನ್ನು ಕಾಗದದ ತರ ಸುಟ್ಟು ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಕೆಂಪ್ಯ ಸ್ವಾಮೀಜಿ. ಇದು ಅವರ ಮಾತಲ್ಲೇ ಕೇಳೋಣ ಬನ್ನಿ. ನಿಧಾನ ಮೈಕ್ ಮೂಗೊಳಕ್ ತುರ್ಕ್ಬೇಡ್ರಿ, ಒಂಚೂರು ಹಿಂದಕ್ ಸರಿರಿ. ಇವಾಗ ಕೇಳ್ರಿ. ನೀವು ಇಷ್ಟು ಸಡನ್ ಆಗಿ ಎಲ್ಲಿಂದ ಬಂದಿದ್ದೀರಾ ಸ್ವಾಮೀಜಿ? ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಇಂದ ಇಂಟರ್ವ್ಯೂ ಐತಂತ ಇಲ್ಲಿ ಬಂದಿನಿ. ನಾನು ಕೇಳಿದ್ದು ಅದಲ್ಲ, ನೀವು ಸ್ವಾಮೀಜಿ ಆಗಿ ಯಾಕೆ ಬದಲಾಗಿದ್ದೀರಾ ಅಂತ ಕೇಳ್ತಿದ್ದೀನಿ. ಕಾರಣಗಳು ಏನೇ ಆದ್ರೂ ಕನ್ಕ್ಲೂಷನ್ ಮಾತ್ರ ಒಂದೇ, ನಮ್ನೆಲ್ಲರನ್ನು ಬದಲಾಯಿಸೋಕೆ ಬಂದಿದ್ದೀನಿ. ಇರೋ ಸ್ವಾಮೀಜಿಗಳು ಸರಿ ಹೋಗಲ್ವಾ? ಮತ್ತೆ ನೀವು ಬಂದಿದ್ದೀರಾ? ಒಂದು ದೀಪ ಹಚ್ಬೇಕಂದ್ರ ಕಡ್ಡಿಪಟ್ನ ಬೇಕು. ಆ ಕಡ್ಡಿಪಟ್ನದಾಗಿರೋ ಕಡ್ಡಿಗಳೇ ಈ ಸ್ವಾಮೀಜಿಗಳು, ಆ ದೀಪನೇ ನಾನು. ಮತ್ತೆ ಆ ದೀಪ ಆರೋದ್ರೆ ನಿಮ್ದು ಯಾವ ಚಾನಲ್ ಕಂದ? ಒನ್ ಅಂಡ್ ಓನ್ಲಿ ಬೇವರ್ಸಿ ಚಾನಲ್. ಬೀದಿಗೆ ಬೀಳತ್ ಹೋಗ. ಕೊನೆಯದಾಗಿ ನೀವು ಸಮಾಜಕ್ಕೆ ಕೊಡೋ ಸಮಾಚಾರ ಏನು ಸ್ವಾಮಿ? ಯಾರ್ ಸ್ಕ್ರಾಚ್ ಕಾರ್ಡ್ ಅವ್ರು ಕೆರ್ಕೊಳ್ರಿ, ಬಗ್ಲಿದ್ದವ್ರ ಸ್ಕ್ರಾಚ್ ಕಾರ್ಡ್ ಬಗ್ಗೆ ಯೋಚಿಸ್ಬೇಡ್ರಿ. ಆಹಾ ಏನ್ ಹೇಳಿದ್ದೀರಾ ಸ್ವಾಮಿ? ಕಾಲಿಫ್ಲವರ್ ಕಪ್ಪೆ ಕಾಣಿಸೋ ದೇವ್ರ ಕೆಂಪೆ. ನೋಡಿದಿರಲ್ಲ ಕೆಂಪೆ ಸ್ವಾಮೀಜಿ ಏನ್ ಹೇಳ್ತಿದ್ದಾರೆ ಅಂತ. ಈಗಾಗಲೇ ಬಹಳಷ್ಟು ಜನಗಳು ಸ್ವಾಮೀಜಿ ಹತ್ರ ಹೋಗಿ ಆಶೀರ್ವಾದ ಪಡಿತಿದ್ದಾರೆ. ಇನ್ನು ಸ್ವಾಮೀಜಿ ಅವರ ಹುಂಡಿ ನೋಡಿದರೆ ಲಕ್ಷ್ಮಿ ತುಂಬಿ ತುಳುಕ್ತಾ ಇದ್ದಾಳೆ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬೇವರ್ಸಿ ನ್ಯೂಸ್. ಓ ನಿನ್ನ ಸ್ವಾಮೀಜಿ ಆದ್ರ ಲೈಫ್ ಹಿಂಗಿರುತ್ತಾನ. ₹1 ಖರ್ಚಿಲ್ದನ ರಿಚ್ ಆಗಿಬಿಟ್ಟಿನಿ. ನಾನು ಕಾಣಿಸೋ ದೇವ್ರ ಕೆಂಪೆ ಅಂತ ಹೇಳಿದ್ದೆ ತಡ. ನನಗೆ ಮಂಟಪ ಹಾಕಾದ್ರಿಂದ ಹಿಡ್ದು ನನ್ನ ಹೆಸರು ಮಾರ್ಕೆಟಿಂಗ್ ಮಾಡತನ ಎಲ್ಲ ಅವ್ರ ಮಾಡ್ಯಾರ. ನಿನ್ನೆ ತನ ಸೊಳ್ಳೆ ನನ್ ಮೇಲೆ ಮಕ್ಕಂಡ ನನಗ್ ಮಕ್ಕನಕ್ ಬಿಡ್ತಿದ್ದಿಲ್ಲ. ಆದ್ರೆ ಇವಾಗ ಇವ್ರೆಲ್ಲ ನನ್ನ ಹತ್ರ ಬಂದು ನನ್ನ ಹತ್ರ ಇರೋ ಸೊಳ್ಳೆನ ಮಕ್ಕನಕ್ ಬಿಡವಲ್ರ. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಯಾರ್. ಸ್ವಾಮಿ ಏನ್ ಸ್ವಾಮಿ, ನಿಮ್ಮಲ್ಲಿ ನೀವೇ ಮಾತಾಡ್ಕೊಳ್ತಾ ಇದ್ದೀರಾ? ನನ್ನಲ್ಲಿ ನಾನ್ ಮಾತಾಡ್ಕೊಳ್ಳೋದೇನ್ಲೇ? ಮತ್ತ ಯಾರು ಕೂಡ ಮಾತಾಡ್ತಿದ್ದೀರಾ ಸ್ವಾಮಿ? ಬ್ರಹ್ಮನ್ ಜೊತೆ ಮಾತಾಡಕತ್ತೀನಿ. ಬ್ರಹ್ಮನ್ ಜೊತೆನಾ? ಹೌದು, ಬ್ರಹ್ಮನ್ ಜೊತೆನೆ. ಏನು ನಮ್ಮ ಹಣೆ ಬರಹ ಬರೆಯೋ ಬ್ರಹ್ಮನ್ ಜೊತೆನಾ? ಯಾಕೆ ಡೌಟನ?
ಇಲ್ಲ ಇಲ್ಲ, ಬ್ರಹ್ಮ ಏನಂತಿದ್ದಾರೆ ಸ್ವಾಮಿ? ಏನಂತಾನ ಬರ್ದು ಪೆನ್ ಎಲ್ಲ ಖಾಲಿ ಆಗ್ಬಿಟ್ಟವಂತ. ಪ್ರೆಸ್ಟೇಜ್ ಹೋಗಿ ಆ ಪಾರ್ಕರ್ ಪೆನ್ನ ಬಳಸ್ತೀನಿ ಅಂತಾನ. ನಾನು ಹೇಳ್ತಾನೇ ಇದೀನಿ ಆ ಪಾರ್ಕರ್ ಪೆನ್ ಬೇಡ ಅಂತ. ಅದ 2 ರೂಪಾಯಿ ಪೆನ್ ಅನ್ಕ ಒಂದ್ ಡಬ್ಬಿ ಪೆನ್ ಇಲ್ಲಿ ಒಬ್ಬನ ಜೀವನನ ಬರಿಬಹುದು. ಅದೇನ್ ಸ್ವಾಮಿ, ಮನುಷ್ಯರನ್ನು ಸೃಷ್ಟಿ ಮಾಡೋ ಬ್ರಹ್ಮ ಅದೇ ಮನುಷ್ಯರ ಸೃಷ್ಟಿ ಮಾಡೋ ಪೆನ್ನಿಲೆ ಬರೆಯೋದೇನು? ಲೇ ಹುಚ್ಚು ಪ್ರಕಾಶ, ಅವ್ರು ಕಂಡಿಡ್ದು ಬಳಸಿ ಬಿಸಾಕಿದ ಮೇಲೆನೆ ಮನುಷ್ಯನ್ ತಲೆಗ್ ಬಿಡ್ತಾರ. ಅದನ್ನ ತಗೊಂಬಂದು ಮನುಷ್ಯನೇ ಭೂಮಿ ಮೇಲೆ ಕಂಡಿಡ್ದಂಗ್ ಬಿಲ್ಡಪ್ ಕೊಟ್ಬಿಡ್ತಾನ ಅಷ್ಟ. ಇವಾಗ ನೀನ್ ಬಳಸಾಕತ್ತಿದ್ದ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್ ಅವೆಲ್ಲ ಆಲ್ರೆಡಿ ಮ್ಯಾಗ್ ಬಳಸಿ ಹೋಗ್ತಿದ್ವಾ. ಆಹಾ, ಏನು ಜ್ಞಾನ ಕೊಟ್ಟಿದ್ದೀರಾ ಸ್ವಾಮಿ, ನನ್ನ ಜನ್ಮ ಧನ್ಯವಾಗೋಯ್ತು. ಹೊರಗಡೆ ಭಕ್ತಾದಿಗಳು ನಿಮ್ಮ ದರ್ಶನದ ಸಲುವಾಗಿ ವೇಟ್ ಮಾಡ್ತಿದ್ದಾರೆ, ಒಳಗಡೆ ಬಿಡ್ಲಾ ಸ್ವಾಮಿ? ಒಂದ ಸರಿ ಕಳ್ಸ್ಬೇಡ, ಒಬ್ಬೊಬ್ಬರನ್ನ ಕಳ್ಸ. ಆಯ್ತು ಸ್ವಾಮಿ. ಇವನ್ ಕರೆ ಅಂದ್ರ ಹುಚ್ಚು ಪ್ರಕಾಶನ. ನಮಸ್ಕಾರ ಸ್ವಾಮಿ. ಹೇಳು, ಏನು ನಿನ್ನ ಗೋಳು? ಏನಿಲ್ಲ ಸ್ವಾಮಿ, 2 ವರ್ಷದಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀನಿ. ಯಾವ ಫೋಟೋ ಅಪ್ಲೋಡ್ ಮಾಡಿದ್ರು 2 ಲೈಕ್ಸ್ ಮಾತ್ರ ಬರ್ತಿದಾವೆ. ಅದರಲ್ಲಿ ಒಂದು ನಂದು, ಒಂದು ನನ್ನ ಹೆಂಡತಿದು. ಈ ಸಮಸ್ಯೆ ಸಲುವಾಗಿ ಬಹಳಷ್ಟು ಕಡೆ ಹೋಗಿದ್ದೀನಿ. ಹೇಗಾದ್ರೂ ಮಾಡಿ ಈ ಸಮಸ್ಯೆಗೆ ಪರಿಷ್ಕಾರ ನೀವೇ ಹೇಳ್ಬೇಕು ಸ್ವಾಮಿ. ದೊಡ್ಡ ಸಮಸ್ಯೆನೇ ಇದು. ಪರಿಷ್ಕಾರ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸ್ವಾಮಿ. ಮೂರ್ಖ, ಏನ್ ಮಾತಾಡ್ತಿದ್ದೀಯಾ? ಈ ಕೆಂಪೆ ಸ್ವಾಮಿ ಹತ್ರ ಬಂದ್ಮೇಲೆ ಯಾವ ಭಕ್ತಾದಿನೂ ಅವರ ಸಮಸ್ಯೆಗೆ ಪರೀಕ್ಷೆ ಸಿಗದೆ ಹಿಂದಕ್ಕೆ ಹೋಗೋ ಚಾನ್ಸೇ ಇಲ್ಲ. ನಿನ್ನ ಸಮಸ್ಯೆಗೆ ಒಂದೇ ಒಂದು ಪರಿಷ್ಕಾರ. ಏನ್ ಸ್ವಾಮಿ ಅದು? ಅರ್ಜೆಂಟ್ ಆಗಿ ನೀನು ನಿನ್ನ ಹೆಂಡತಿ 2 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋರಿ. ಆ ಅಕೌಂಟ್ ಗಳಿಂದ ಇಬ್ರು ಹೊಡ್ಕೋರಿ ಲೈಕು. ಅವಾಗ 2 ಲೈಕ್ಸ್ ಹೋಗಿ 4 ಲೈಕ್ಸ್ ಆಗ್ತಾವ. ಆಹಾ ಆಹಾ, ಅದ್ಭುತ, ಅಮೋಘ, ಆಶ್ಚರ್ಯ. ಶ್ರೀ 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 ಮಹಾ ಅವತಾರ ಕೆಂಪೆ ಸ್ವಾಮಿಗೆ ಜೈ. ಸಾಕ್ ಬಾಳ ಆತ. ಹೇಳ್ರಿ ಸ್ವಾಮಿ, ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿನ ಬರ್ದ್ಕೊಳ್ಳ. ಆಸ್ತಿ ಏನ್ ಬ್ಯಾಡ್ದಾಗ ಐಫೋನ್ 16 ಬೇಕ. ಐಫೋನ್ 16 ಅಷ್ಟೇನಾ? ನನಗೆ ಇಷ್ಟೊಂದು ಕಷ್ಟವಾದ ಸಮಸ್ಯೆಗೆ ಪರಿಷ್ಕಾರ ಕೊಟ್ಟು ಕೇವಲ ನನ್ನಿಂದ ಐಫೋನ್ 16 ಕೇಳ್ತಿದ್ದೀರಾ? ನಿಮ್ದು ದೊಡ್ಡ ಮನಸ್ಸು ಸ್ವಾಮಿ. ಹೇಳಿ, ಈ ಅಡ್ರೆಸ್ಗೆ ಆರ್ಡರ್ ಮಾಡ್ಲಾ? ಈ ಅಡ್ರೆಸ್ಗೆ ಬೇಡ. 6 ಕಳೆ ಚಿಹ್ನೆ 3 ಕಳೆ ಚಿಹ್ನೆ 9 ಬಾಕ್ಸ ಚಿಹ್ನೆ ಕರ್ನಾಟಕ 530 ಅಲ್ಲಿಗಿಡ. ಇಲ್ಲಿ ಕೇಳ, ಗಿಫ್ಟ್ ಪ್ಯಾಕಿಂಗ್ ಇರ್ಬೇಕು. ಅದ್ರ ಮ್ಯಾಗ ಫ್ರಮ್ ವರ್ಲ್ಡ್ ಫೇಮಸ್ ಲವರ್ ಕೆಂಪ್ಯಾ ಅಂತ ಇರ್ಬೇಕು. ಕೆಂಪ್ಯಾ ಯಾರ್ ಸ್ವಾಮಿ? ಒಬ್ಬ ಮಹಾನ್ ವ್ಯಕ್ತಿ ಬಿಡ, ನಿನಗ್ ಗೊತ್ತಿಲ್ಲ ಅಂದ್ರೆ ನಿಮ್ಮಂತವ್ರೇನಾ? ಹಾ ಸರಿ ತಗ, ನಡಿ. ನೆಕ್ಸ್ಟ್. ನಮಸ್ಕಾರ ಸ್ವಾಮಿ. ಹಾ ಏನ್ ಹೇಳ? ನನ್ನ ಹೆಂಡತಿಗೆ 9 ತಿಂಗಳ ನೋವು ಬರ್ತಿದ್ದಾವೆ ಸ್ವಾಮಿ. ಏನೇನ್ ಅವನು ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಯಾನ? ಅರ್ಜೆಂಟ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಲಿ. ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ ಸ್ವಾಮಿ. ಮತ್ ನೀನ್ ಇಲ್ಲಿ ಏನ್ ಮಾಡಕತ್ತಿಲ್ಲ? ಅಲ್ಲಿ ಹೋಗೋದ್ ಬಿಟ್ಟ? ಗಂಡು ಮಗು ಹುಟ್ಟಿದ್ರೆ ನಿಮ್ಮ ಹೆಸರಲ್ಲಿ ಅರ್ಧ ಕೆಂಪೆ ಅಂತ ಇಡೋಣ ಅಂತ ಕೇಳೋಕೆ ಬಂದೀನಿ ಸ್ವಾಮಿ. ಓಹೋ, ಮತ್ ಹೆಣ್ಮಗು ಹುಟ್ಟಿದ್ರ? ಆಹಾ, ಹೆಣ್ಣಗು ಬೇಡ ಮತ್ತ ಮದುವೆ ಗಂಡು ಮಗನ್ ಮಾಡ್ಕೋಬೇಕಿತ್ತ ಸ್ವಾಮಿ. ಬೇವರ್ಸಿ ನನ್ ಮಗನ, ನಿನಗೆ ಹೆಣ್ಮಗುನ ಹುಟ್ಟೈತಿ, ಅವಳಿಗೆ ಕೆಂಪಿ ಅಂತ ಹೆಸರಿಡ. ನಡಿ ಡೇ, ಇವನ ಹೊರಗ ಹಾಕರ್ಲೆ. ಹಾ ನೆಕ್ಸ್ಟ್. ನಮಸ್ಕಾರ ಸ್ವಾಮಿ, ನಿಮ್ಮ ಹೆಸರ ಮೇಲೆ ನಾಳೆ ಅನ್ನದಾನ ಪ್ಲಾನ್ ಮಾಡಿದೀವಿ. ಹಾ ಮೆನು ಏನು? ಕಾಲಿಫ್ಲವರ್ ಚಟ್ನಿ, ಕಾಲಿಫ್ಲವರ್ ಪಲ್ಯ. ಲೇ, ಅದು ನನ್ನ ಅಂಕಿತನ ಮಲೆ. ಅನ್ನದಾನದಾಗನು ಅದನ್ನ ಇಟ್ರೆ ಹೆಂಗ್ಲೆ? ಬೇಸ್ ಚಿಕನ್ ಪಕ್ಕನ್ ಮಾಡಿಟ್ರೆ ಜನಗಳಿಗೆ ಒಂಚೂರು ಪ್ರೋಟೀನ್ ಆದ್ರೂ ಸಿಗ್ತೈತಿ. ನನ್ ಮರ್ಯಾದೆ ಕಳಿಬೇಡ್ರಿ ಅಪ್ಪ. ಲೇ ಪ್ರಕಾಶ, ಸಾಕ್ ನಿಂದ್ರಸ, ಇವ್ರನ್ನೆಲ್ಲ ಹೊರಗ್ ಕಳ್ಸ, ನನಗೊಂಚೂರು ರೆಸ್ಟ್ ಬೇಕ. ಕೆಂಪಿ ಕೇಳಿದ ಐಫೋನ್ ಸೆಟ್ ಆತ, ಈಗ ಕೆಂಪಿನ ಸೆಟ್ ಮಾಡ್ಕೋಬೇಕ. ಫೋನ್ ಮಾಡಂತಡಿ. ಹಲೋ, ಹೆಲೋ, ಯಾರು? ನಾವು ಬರಿಗೆಟ್ಟ ಫೈನಾನ್ಸ್ ಕಂಪ್ನಿಯಿಂದ ಮಾತಾಡ್ತಿದೀವ್ರಿ. ಮಾತಾಡ್ತಿರೋದು ಕೆಂಪಿ ಅವರಾ? ಹೌದು. ಹೆಂಗದಿರಿ? ಚೆನ್ನಾಗಿದ್ದೀನಿ. ಏನಿಲ್ರಿ, ನಮ್ಮ ಹತ್ರ ಒಂದು ಒಳ್ಳೆ ಫೈನಾನ್ಸ್ ಸ್ಕೀಮ್ ಇದೆ. ಏನದು? ವರ್ಷಕ್ಕೆ 10 ರೂಪಾಯಿ ಲೆಕ್ಕದಲ್ಲಿ 50 ವರ್ಷ ಕಟ್ಟಿದ್ರೆ 50 ವರ್ಷ ಆದ್ಮೇಲೆ ನಿಮ್ಗೆ 50 ಲಕ್ಷ ಕೊಡ್ತೀವಿ. ಹಾ, 50 ಲಕ್ಷನಾ? ವಾಟ್ ದ ಫನ್! ಹಂಗೆಂಗ್ ಕೊಡ್ತೀರಿ? ಡೈರೆಕ್ಟ್ ಆಗಿ ಅಕೌಂಟ್ಗೆ ಹಾಕ್ತಿವಿ. ನಾನ್ ಹೆಂಗ್ ಕೊಡ್ತೀರಿ ಅಂತ ಕೇಳಿಲ್ಲ. ವರ್ಷಕ್ಕೆ 10 ರೂಪಾಯಿ ಕೊಟ್ರೆ 50 ವರ್ಷಕ್ಕೆ 50 ಲಕ್ಷ ಹೆಂಗ್ ಕೊಡ್ತೀರಿ ಅಂತ ಕೇಳಿದೆ. ರೀ, ನಿಮ್ಗೆ ಡೀಟೇಲ್ಸ್ ಬೇಕಾ 50 ಲಕ್ಷ ಬೇಕಾ? ಆಬ್ವಿಯಸ್ಲಿ 50 ಲಕ್ಷನೇ ಬೇಕು. ಮತ್ತೆ ಆ ಕ್ವಶನ್ ಎಲ್ಲ ಯಾಕೆ? ಸರಿ, ಪ್ರಾಸೆಸ್ ಏನು ಅಂತ ಹೇಳಿ. ಪ್ರೋಸೆಸ್ ಏನು ಅಂತ ಹೇಳೋಕು ಮುಂಚೆ ಪ್ರೆಸೆಂಟ್ ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಏನು ಅಂತ ತಿಳ್ಕೋಬೇಕು. ನನ್ ರಿಲೇಶನ್ಶಿಪ್ ಸ್ಟೇಟಸ್ಗೂ ನಿಮ್ ಫೈನಾನ್ಸ್ಗೂ ಏನ್ರಿ ಸಂಬಂಧ? ಈ ಸ್ಕೀಮ್ ಹೆಸರು ಬಾಯ್ ಫ್ರೆಂಡ್ ಜೊತೆ ಬಂಪರ್ ಆಫರ್. ನಿಮ್ಗೆ ಬಾಯ್ ಫ್ರೆಂಡ್ ಇದ್ರೇನೆ ಈ ಸ್ಕೀಮ್ ನಿಮ್ಗೆ ಸಿಗುತ್ತೆ. ಅದನ್ನು 3 ಇಯರ್ಸ್ ಇಂದ ನಿಮ್ ಬಾಯ್ ಫ್ರೆಂಡ್ ಜೊತೆ ಇದೀನಿ ಅಂತ ಸ್ಟೇಟಸ್ ನಮ್ಗೆ ಸಬ್ಮಿಟ್ ಮಾಡಿದ್ರೇನೆ ಸಿಗುತ್ತೆ. ಸೊ ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ? ಅದು ಬಾಯ್ ಫ್ರೆಂಡ್ ಅಂದ್ರೆ ಅದು. ಓಕೆ ಮೇಡಮ್, ನಿಮ್ಗೆ ಬಾಯ್ ಫ್ರೆಂಡ್ ಇಲ್ಲ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ನೋ 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 ನೋ,
ಇದಾನೆ ಇದಾನೆ. ಇದಾರ ಹೆಸರೇನು? ಕೆಂಪ್ಯ, ವರ್ಲ್ಡ್ ಫೇಮಸ್ ಲವರ್ ಕೆಂಪ್ಯ. ಇವಾಗ ಅವ್ರನ್ನ ಕಾನ್ಫರೆನ್ಸ್ಗೆ ಹಾಕ್ತೀರಾ? ಅಂದ್ರೆ ಇವಾಗ ಅವನು ಬೋರ್ಡ್ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾನೆ. ನಾಳೆ ಫ್ರೀ ಆದ್ಮೇಲೆ ಕಾಲ್ ಮಾಡಿಸ್ತೀನಿ. ನಿಮ್ ನಂಬರ್ ನಾನು ಸೇವ್ ಮಾಡ್ಕೊಂತೀನಿ, ಓಕೆನಾ? ಶೋರ್ ಮ್ಯಾಮ್. ಹೌದು, ಅಂದಂಗೆ ನಿಮ್ ಹೆಸರೇನು? ಮಾಣಿಕ್ಯ. The number you are calling is currently switched off. Please try later. ನೋಡ್ರಿ, ನೀವು ನಮ್ಮ ವಿಡಿಯೋಸ್ಗೆ ಲೈಕು, ಶೇರು, ಕಮೆಂಟು ಹಾಕಿ ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.